ಈ ಬ್ಲಾಗಲ್ಲಿ ರಿವೀಲ್ ಮಾಡಲ್ಲ. 700-600 ರೂಪಾಯಿ ಕೊಡೋರು. ಒಳ್ಳೆ ಬುದ್ಧಿ ಬಂದ್ಬಿಡೈತೆ. ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು ಅಂತ ಇದ್ರೆ. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕೆ ಬೆಳಗ್ಗೆ ಹೊಡಿತಾನು ಈಗ ಹೊಡಿತಿರೋದೇವನು ನೀನೇ? ಬೆಳಗ್ಗೆ ಎದ್ದೆ ಕಿಚನ್ಗೆ ಹೋಗೋದು, 2 ಲೋಟ ಬಿಸಿನೀರು ಕುಡಿಯೋದು. ಬಟ್ಟೆ ಐರನ್ ಮಾಡ್ಕೊಳಲ್ಲ, ಐರನ್ ಮಾಡ್ಕೊತಾರೆ. ನೀನು ಮಾಡ್ಕೊಡಷ್ಟಿದ್ರೆ ಮಾಡ್ಕೊಡಕ್ಕಾಗಲ್ಲ. ಒಂದು ಮಾತಾಡ್ತಾನೆ. ನಾನಾಕ್ ಮಾಡ್ಕೊಳ್ಳೆ? ಯಾರು ಹಾಕೊಳ್ಳೋದು ಬಟ್ಟೆನೆ? ನಿಂತಾನೆ. ಅದಕ್ಕೆ ಅನ್ನೋದಕ್ಕೆ ಬಂದು ಇಲ್ಲಿ ಏನು ಏನೇ ಮಾಡ್ತಿದ್ಯಾ? ಎಲ್ಲ ಗಂಟಾಕ್ಬಿಡು. ಇನ್ನು ಯೂಸ್ ಮಾಡಿ ಹಂಗೆ ಬಿಸಾಕು. ನಾನೇ ಎತ್ತಿರೋದು, ನೀನೇನು ಎತ್ತಿರಲ್ಲ. ಕುತ್ಕೋ ಸ್ವಲ್ಪ ತಪ್ಪಿ. ಹೇಳ್ಕೊಂಡ್ಮೇಲೆ ಎತ್ತಿಡೋದು ಅಲ್ಲ. ಬ್ಯಾಗ್ ಯಾಕೆ ಎಲ್ಲಿ ಇಟ್ಟಿದ್ಯಾ? ಅಮ್ಮ ಇಟ್ಟು ನೀವೆಲ್ಲ ಬಂದ್ಮೇಲೆ ಕೊಡು. ಕೆರ್ಕೊಳಕ್ಕೆ ಇಟ್ಕೊಂಡು ನನ್ನ ಕೈಯಲ್ಲಿ ಕರ್ಕೊತಾರ. ನಿನ್ನ ಪೆನ್ನೇ ಕರ್ಕೊಂಡೆ. ಅಪ್ಪ ಯಾಕೆ ನಿನ್ನೆ ಹೇಳಿಲ್ಲ ನಿನಗೆ ತಕ್ಕೊಡು ಅಂತ? ನನ್ಗೆ ಹೇಳ್ತಾಳೆ. ಇದು ನೀರು ಹಾಕ್ಬೇಕಮ್ಮ, ಇದು ಗಿಡಕ್ಕೆ ಬೇರೆ ನೀರು ಹಾಕ್ಬೇಕೀಗ? ಹಾಕ್ಬರ್ತೀನಿ. ಸರಿ. ಏನು ಇಡೋದೇನಕ್ಕೆ? ಸುಟ್ಬಿಡು. ನಿನ್ಗೆ ಮಾಡ್ತೀನಿ ಮೇಲೆ. ಐರನ್ ಬಾಕ್ಸ್ ತೊಗೊಂಡು ಸುಡಾಕ್ ಬರ್ತಾವ. ಇಂಥ ಮಂಗಾಟ ಆಡಕ್ಕೆ ಕಮ್ಮಿ ಇಲ್ಲ ಅವಾಗ. ಸರಿ ನೋಡ್ ಮತ್ತೆ. ಬಿಸಿಲು ಬರ್ತಾಯಿತ್ತು ಗುರು, ಇವಾಗ ನೋಡಿ ಬರ್ತಾನೆ ಅಲ್ಲ. ಎಲ್ಲ ಮೋಡ ಮುಚ್ಕೊಂಡ್ಬಿಟ್ಟೈತೆ. ನಾನು ಬಿಸಿಲಿಗೋಸ್ಕರನೇ ಬಂದೆ. ಮೇಯ್ನ್ ಡೈಲಿ ರೂಟೀನ್ ಇದೆ ಅಂದು. ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ 2 ಲೋಟ ನೀರು ಕುಡ್ದೆ ಬಿಸಿಲಿಗೆ ಬಂದು ನಿಂತ್ಕೊಳ್ಳೋದು. 10 ನಿಮಿಷ ಬಿಸಿಲಿಗೆ ನಿಂತ್ಕೊಳ್ಳೋದು. ಅದಾದ್ಮೇಲೆ 9 ಗಂಟೆ ಆದಮೇಲೆ ತಂಗಿನ ಸ್ಕೂಲಿಗೆ ಬಿಟ್ಟು ಬರೋದು. ಆಮೇಲೆ ಏನಾದ್ರು ಕೆಲಸ ಇದ್ರೆ ಆಚೆ ಹೋಗೋದು. ಕೆಲಸ ಇದ್ರೆ ಇಲ್ಲ ಫ್ರೆಂಡ್ಸ್ ಕರೆದ್ರೆ ಆಚೆ ಹೋಗೋದು. ಇದೇ ಆಗ್ಬಿಡೈತೆ ಸೆಕೆಂಡ್ PUC ಮುಗ್ದಾಗಿಂದ. ಊರಲ್ಲಿದ್ದರೆ ತೋಟ ಹೋಗ್ತಿದ್ದೆ. ತೋಟಕ್ಕೆ ಕರ್ಕೊಂಡು ಹೋಗೋರು. ಊರಲ್ಲಿ ಇದ್ದಿದ್ರೆ ಕೆಲಸ ಸಿಕ್ಕರೆ ಹೋಗೋದು, ಇಲ್ಲ ಮನೆಯಲ್ಲೇ ಬಿದ್ದಿರೋದು. ಆ ಥರ ಆಗ್ಬಿಟ್ಟೈತೆ. ಬಿಸಿಲೇ ಬರಲಿಲ್ಲ ಅವರು, ಮತ್ತು ಬಿಸಿಲೇ ಬರಲಿಲ್ಲ. ಬಿಸಿಲಿಗೆ ಹೆಂಗೆ ಕೂತ್ಕೊಂಡು ಗೊತ್ತಾ? ಈ ಪ್ಯಾಂಟ್ ಎಲ್ಲ ಏರ್ಸ್ಕೊಂಬಿಡ್ಬೇಕು. ಏರ್ಸ್ಕೊಂಬಿಟ್ಟು ಕುತ್ಕೊಳ್ಳೋದು. ಒಂದೇ ಜಾಗ ಕುತ್ಕೊಳ್ಳೋದು. ನೋಡಿ ಪಾರಿವಾಳ ಬಂದೈತೆ. ರಾಗಿ ಹಾಕೋರೆ 2 ಪಾರಿವಾಳ ಜೋಡಿ. ಈ ಥರ ಕುತ್ಕೊಂಡ್ಬಿಡೋದು 10-15 ನಿಮಿಷ ವಿಟಮಿನ್ ಡಿಗೋಸ್ಕರ. ಗಾಯ್ಸ್, ಹಿಂಗೆ ಮೇಲ್ಗಡೆ ಬಂದಿದ್ದೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ. ಇಲ್ಲಿ ರಾಗಿ ಹಾಕಿದ್ರು. ಸ್ವಲ್ಪ 1 ಪಾರಿವಾಳ ಬಂತು ಫಸ್ಟಿಗೆ. ನೋಡಿ, 1 ಪಾರಿವಾಳ ಬಂದಿದ ತಕ್ಷಣ ಎಲ್ಲ ಪಾರಿವಾಳಗಳು ಬಂತು. ಏನಕ್ಕೆ ಹೇಳಿ? ಹೊಟ್ಟೆ ಪಡೆಕರು. ಹಂಗೆ ಮನುಷ್ಯ ಜೀವನನೂ ಅಷ್ಟೇ. ಎಲ್ಲ ಕೆಲಸ ಸಿಗುತ್ತೋ, ಯಾವ ಏರಿಯಾದಲ್ಲಿ ಸಿಗುತ್ತೋ, ಯಾವ ಕೆಲಸ ಸಿಗುತ್ತೋ ಹೋಗ್ತಾ ಇರ್ಬೇಕು ಸುಮ್ಮನೆ. ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು ಅಂತ ಇದ್ದರೆ ಆಗಲ್ಲ ಗುರು. ಕಷ್ಟ ಸರ್ವೈವ್ ಮಾಡೋಕೆ. ಆ ಥರ ಆದರೆ ಸರ್ವೈವ್ ಮಾಡೋಕ್ಕೆ ಕಷ್ಟ, ಹೆವಿ ಕಷ್ಟ ಮಾತ್ರ. ನಾನೇ ಎಷ್ಟೋ ಸಲ ಪ್ರಮೋಟರ್ಸ್ ಕೆಲ್ಸಕ್ಕೆ ಹೋಗಿದ್ದೀನಿ. ಆಚೆ ಕಡೆ ಫೀಲ್ಡ್ ವರ್ಕಲ್ಲಿ ತಿರುಗಿಬಿಟ್ಟು ಅವ್ರಿಗೆ ಪಾಂಪ್ಲೆಟ್ಸ್ ಕೊಟ್ಬಿಟ್ಟು ನಂಬರ್ಸ್ಕೊಳ್ಳೋದು, ಸೇಲ್ಸು, ಪ್ರಮೋಟರ್ಸು ಹೋಗಿದ್ದೀನಿ. ದಿನಕ್ಕೆ 700-600 ರೂಪಾಯಿ ಕೊಡೋರು. ಲಾಸ್ಟ್ ಮಂತ್ ಹೋಗಿದ್ದೀನಿ. ಈ ಮಂತ್ ಯಾವುದೂ ಹೋಗಿಲ್ಲ. ಈ ಮಂತ್ ಬಂದಿತ್ತು ಸೇಲ್ಸ್ಗೆ, ಆದರೆ ನಾನೇ ಹೋಗಿಲ್ಲ. ದಿನಕ್ಕೆ 800 ರೂಪಾಯಿ ಕೊಡೋರಂತೆ. ಅಂದರೆ ಡೈಲಿ ಲೊಕೇಶನ್ ಚೇಂಜ್ ಆಗೋದು. ದಿನಕ್ಕೆ
ದಿನಕ್ಕೆ 800 ರೂಪಾಯಿ ಕೊಡೋರಂತೆ. ಆಮೇಲೆ ಅವನು ಯಾರೋ ಮ್ಯಾನೇಜರ್ ಅವ್ರ ಫ್ರೆಂಡಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಆಮೇಲೆ ನನಗೂ ಬೈದ್ರೆ ಅಂತ ನಾನು ಹೋಗಲಿಲ್ಲ. ನನಗೂ ಬೈದ್ರೆ ಅಂತ ಹೋಗಲಿಲ್ಲ ಅಂತಲ್ಲ, ನನಗೆ ಅವತ್ತೇನು ಮಾಡೋದಂದರೆ 9 ಗಂಟೆಗೆ ಅಲ್ಲಿ ಲೊಕೇಶನ್ ರೀಚ್ ಆಗಬೇಕಿತ್ತು. 9 ಗಂಟೆಗೆ ಲೊಕೇಶನ್ ರೀಚ್ ಆಗ್ಬೇಕಂದ್ರೆ ನಾನಿಲ್ಲಿ ಅದಿರೋದು ಕೆಲಸ ಇರೋದು 22 ಕಿಲೋಮೀಟ್ರ್, 24 ಕಿಲೋಮೀಟ್ರ್ ದೂರ ಇದೆ. ನಾನಿಲ್ಲಿ ಮನೆ ಬಿಡೋಕ್ಕಾಗಿರೋದು 7 ಗಂಟೆಗೆಲ್ಲ ಮನೆ ಬಿಟ್ಬಿಡೋಕ್ಕಿಲ್ಲಿ. ಯಾಕಂದರೆ ಟ್ರಾಫಿಕಲ್ಲಿ ಹೋಗೋಕ್ಕೆ ಅಷ್ಟು ಲೇಟ್ ಆಗುತ್ತೆ. ಓಕೆ, ನಾ ಮೆಟ್ರೋ ಹೋದರೆ ಗೊತ್ತಲ್ಲ, ಮುಕ್ಕಳಾರೆ ಖರ್ಚು. ಮೆಟ್ರೋ ಹೋದರೆ ಅವ್ನು ನೋಡಿದ್ರೆ ರ್ಯಾಪಿಡೋ ಮಾಡ್ಕೊಂಬಾರಪ್ಪ ಅಂತವನೆ. ಆಗಲ್ಲ ಬಿಡ್ರಿ, ನಾನು ಬೇರೆ ಕೆಲಸ ನೋಡ್ಕೊಂಡಿದ್ರೆ ಸುಳ್ಳು ಹೇಳ್ಬಿಟ್ಟು ಹೋಗಲಿಲ್ಲ. ಆಮೇಲೆ ನೆನ್ನೆನೆ ಮತ್ತೆ ಹೋಗಿದ್ದು. ಇವತ್ತು ಹೋಗ್ಬೇಕಿತ್ತು, ಆದರೆ ಯಶವಂತ್ ಇದ್ದಾನಲ್ಲ, ಅವನು ಮಚ್ಚ ನಾನು ಹೋಗ್ತೀನೋ ಮಂಡೇವರೆಗೂ, ಆಮೇಲೆ ಟ್ಯೂಸ್ಡೇಯಿಂದ ನನ್ನ ಕಾಲೇಜ್ ಐತೆ, ಎಷ್ಟು ದಿನ ಅಂತ ಬಂಕ್ ಹಾಕ್ಲಿ, ಎಷ್ಟು ದಿನ ಅಂತ ಹೋಗ್ತಾ ಇರಲಿ ನನ್ನ ಕಾಲೇಜ್ಗೆ ಅಂತ. ಅವನು ಆದರೆ ಹೋಗ್ತಾನೆ, ಹೋಗ್ಬಿಟ್ಟು ಕಾಲೇಜ್ ಫೀಸ್ ಆದ್ರೂ ಕಟ್ಕೊತಾನೆ. ನಾವೇನು ಮಾಡ್ತೀವಿ ಅಂತ ಹೋಗಲಿಲ್ಲ ನಾನು. ಸರಿ ಅಂತ ಅವನೇ ಕಳಿಸ್ಕೊಟ್ಟೆ. ಇವತ್ತು ರಾತ್ರಿ ಊರಿಗೆ ಬೇರೆ ಹೋಗ್ಬೇಕು, ಶಿವಮೊಗ್ಗ ಹೋಗ್ಬಿಟ್ಟು ಇವತ್ತು. ಇವಾಗ ತಾನೇ ತಂಗಿನ ಸ್ಕೂಲಿನ ಬಿಟ್ಟು ಬಂದೆ. ತಿಂಡಿ ತಿನ್ಬೇಕು. ತಟ್ಟ ಬೆಂಡ ಆಯ್ತು. ಯಾವ ಕುಕ್ಕರ್ ಒಳಗೆ? ದೊಡ್ಡ ಕುಕ್ಕರ? ಬಿಟ್ಟು ನಾವು ಯಾವ ಮಾರ್ಕೆಟಲ್ಲಿ? ಹಾಂ, ಸೊ ಬಟ್ಟೆ ನೆನೆ ಹಾಕಿದ್ದೆ. ನೆನ್ನೆ ಬೆಳಗ್ಗೆ ಬಟ್ಟೆ ನೆನೆ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ. ನೋಡಿ, ಬಟ್ಟೆ ನೆನೆ ಹಾಕಿದ್ದೆ. ಎರಡು ಶರ್ಟ್ ನೆನೆ ಹಾಕಿದೆ. ನೆನೆ ಹಾಕ್ಬಿಟ್ಟು ನೆನ್ನೆ ಕೆಲ್ಸಕ್ಕೆ ಹೋಗಿದ್ದೆ ಅಷ್ಟೇ. ಇಲ್ಲೆಲ್ಲ ಬ್ಲ್ಯಾಕ್ ಐತೆ, ಕೊಳೆ ಐತೆ ಪೂರ್ತಿ. ಮಷಿನ್ ಐತೆ, ವಾಷಿಂಗ್ ಮಷೀನು, ಅದು ಹಾಕಿದ್ರೆ ಹೋಗ್ತಾ ಇರಲಿಲ್ಲ. ವಾಷಿಂಗ್ ಮಷೀನಿಗೆ ಹಾಕಿದರೆ ಕೊಳೆ ಹೋಗ್ತಾ ಇರಲಿಲ್ಲ, ಅದಕ್ಕೆ ನಾನೇ ಉಜ್ಬೇಕು. ಸೊ ಗಾಯ್ಸ್, ಬಟ್ಟೆ ತಿಕ್ಕಿದಾಯ್ತು. ನೋಡಿ, 2 ಶರ್ಟ್ ಇಲ್ಲಿದ್ದಾವೆ, ತಿಕ್ಕಿದಾಯ್ತು. ಒಂದು ಕ್ಲಿಪ್ ಎತ್ಕೊಬೇಕು. ಏನಪ್ಪ ಇವನು 2 ಶರ್ಟಿಗೆ ಒಂದೇ ಕ್ಲಿಪ್ ಎತ್ಕೊತಾವ ಅನ್ಕೊಂಡಿದ್ರೆ, ಮೇಲ್ಗಡೆ ಇನ್ನೊಂದು ಪ್ಯಾಂಟ್ ಒಣಗಾಕಿದ್ದೀನಿ. ಅದಕ್ಕೆ ಹಾಕಿರೋ ಕ್ಲಿಪ್ನ ಇದಕ್ಕೆ ಹಾಕೋದು, ಪ್ಯಾಂಟ್ನ ಎತ್ಕೊಂಬರೋದು ಅಷ್ಟೇ. ಇಲ್ಲೇ ಐತೆ ಪ್ಯಾಂಟ್, ಬ್ಲ್ಯಾಕ್ ಪ್ಯಾಂಟ್. ಬಟ್ಟೆ ಒಣಗಾಕಿದಾಯ್ತು ನೋಡಿ. ಒಂದು ಗ್ರೇ ಕಲರ್ ಶರ್ಟು, ಇನ್ನೊಂದು ವೈಟ್ ಶರ್ಟ್, ಫುಲ್ಲು ಪ್ಲೇನ್ ವೈಟ್ ಕಲರ್ ಶರ್ಟ್. ಪ್ಯಾಂಟ್ನ ಮತ್ತು ಶರ್ಟ್ನ ಐರನ್ ಮಾಡ್ಕೊಂಡು ಆಮೇಲೆ ಊಟ ಕೊಡೆ. ಯಾಕೋ ಒಳ್ಳೆ ಬುದ್ಧಿ ಬಂದ್ಬಿಡೆ ಇದು. ಊಟ ಹಾಕ್ಕೊಡೋದ ತಕ್ಷಣ ಹಾಕ್ಕೊಡ್ತಾಳೆ. ಇಷ್ಟು ದಿನ ಬಾಕಿ ಟೈಮಲ್ಲೆಲ್ಲ ಹೋಗಲೇ ಬರಲ್ಲ ಅಂತ ಏನೇನೋ ಮಾತಾಡೋಳು. ಅಯ್ಯೋ ಸಾಕು ನೋಡಿ, ಇವತ್ತು ಹಾಕ್ಕೊಟ್ಟಿಲ್ಲ ಮಾಡ್ತಾನೆ. ಮಾತಾಡ್ಬಿಟ್ಟು ಹಾಕ್ಕೊಡ್ತಿದ್ದೆ ತಾನೇ. ಇವತ್ತೇನೋ ಈ ಥರ ಏನಿದು ಬದಲಾವಣೆ? ನೀನು ತಿಂದ? ಬೇಡ ಹೇಳು, ಹಾಕ್ಕೊಡು. ಹೊಟ್ಟೆ ಹಸ್ತೈತೆ. ಬೆಳಗ್ಗೆ ಉಪ್ಪಿಟ್ಟು ತಿಂದವನು ಅಷ್ಟೇ. ಅಷ್ಟು ಇಡ್ಲ ಬಿಡು, ಖಾಲಿ ಮಾಡು. ಸಾರು ಯಾರು ಬಿಡ್ತಾರೆ? ಕೈಯಿಲ್ಲ, ಎಲ್ಲ ಮಾಡ್ಕೊಡ್ಬೇಕು ಅವನಿಗೆ. ಮಾ ಉಪ್ಪಿಟ್ಟು ಖಾಲಿ ಮಾಡ್ದ? ಆಕಾಯ್ತು ಬಿಡು. ಹಾಕ ಸಾರು ಹಾಕ, ತರಕಾರಿ ಸಾಕು. ಇದು ಇವಾಗಲೇ ಬೇಡ, ಆಮೇಲೆ ಹಾಕಂತೀವಿ. ಸೊ ಗೈಸ್, ಈಗ ಬಟ್ಟೆ ಐರನ್ ಮಾಡ್ಕೊಬೇಕು. ಯಾಕಂದರೆ ಊರಿಗೆ ಹೋಗೋಕ್ಕೆ ಈ ಬಟ್ಟೆ ಬೆಳಗ್ಗೆ ಒಣಗಾಕಿದ್ನಲ್ಲ, ಈ ಶರ್ಟ್ ಬೆಳಗ್ಗೆ ಒಣಗಾಕಿದ್ನಲ್ಲ, ಇದನ್ನೂ ಕೂಡ ಐರನ್ ಮಾಡ್ಕೊಬೇಕು. ಈಗ ಎಲ್ಲ ಸುಕ್ಕಾಗ್ಬಿಟ್ಟಿದೆ, ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡು ಪಟ್ಟ ಅಂತ ಬ್ಯಾಗ್
ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು. ಸೊ ನೋಡಿ ಬಟ್ಟೆ ಪ್ಯಾಂಟ್ ಎಲ್ಲ ಐರನ್ ಮಾಡಕ್ಕೆ ಇಟ್ಕೊಂಡು ಐರನ್ ಬಾಕ್ಸ್ಗಳು ಇಲ್ಲೇ ಇದೆ. ಅಭಿ ಅವ್ನು ಟವಲ್ ತಕೊಳಕ್ ಬರ್ಲಿಲ್ಲ. ಕೈ ಹಾಕ ಕೊಡು 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 ಕೊಡು. ಏಯ್ ಇಲ್ಲಿ ಚೀಟಿ ಮಾಡಬಾರ್ದು, ಇಲ್ಲಿ ಬಂದೆ ಈಗ. ಇಲ್ಲಿ ಬರಬಾರ್ದು. ನಡಿ 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 ಹೊರಗೆ ನಡಿ. ನಾನು ಟೀ ಅಪ್ಪಂದೆಲ್ಲ ಪಾತ್ರೆಲ್ಲ ಇಟ್ಟು ಕುತ್ಕೊಳಕ್ ಹೋಗಿ ಕಾಲು ಒಂಥರ ಅಡ್ಡ ಆಯ್ತು. ಯಾಕೆ ಹಿಂಗಾಯ್ತು ಅಂತಾರೆ ಫುಲ್ ಹಂಗೆ ಜೋಲಿ ಹೋದೆ. ನಾನು ಸದ್ಯ ಟೀ ಏನೋ ಪ್ಯಾಕ್ ಚೆಲ್ಲಿಲ್ಲ. ಮಕ್ಕ ಹಾಸ್ಕ ಮಕ್ಕ ಏನು ಚೀಟಿ ಮಾಡ್ತಾನೆ ಅವನು. ಒಂದು ಕೊಟ್ಟು ಕಳ್ಸೋಣ. ಕಸ್ಕೊಳ್ಳೋದು ಮತ್ತೆ ಎತ್ತಿಡೋ ಎತ್ತಿಡೋಗಲ್ಲ, ಅಲ್ಲೇ ಎತ್ತಿಡೋಗು. ಎತ್ತಿಡೋ ಅಲ್ಲಿ ಹೋಗಿ ಇಡು. ಅಲ್ಲೇ ಇಡು, ಅಲ್ಲೇ ಇಡು. ಇರೋದು 20 ಸರಿ ಇದು ಮಾಡೋದು ಬೇಡ. ಅದನ್ನೇ ಎತ್ಕೊಂಡು ಹೋಗಿ. ಅದನ್ನಲ್ಲಿ ಹ್ಯಾಂಡ್ಲ್ ಥರ ಕರೆಕ್ಟಾಗಿ ಸಿಗ್ತದೆ ಅವನಿಗೆ. ಕೊಡಪ್ಪ, ಇಸ್ಕೊಳ್ಳೋದು ಅದು ಇಸ್ಕೊಳ್ಳೋದು. ಅಲ್ಲಿ ನಾಮೇ ತಬಾ ನಡಿ. ಏಯ್ ಬಿಡು ಅದನ್ನ. छोटे मला, ओय छोटे मला, छोटे मला, मला किती मला, ओय ಬೀಳ್ತಾನೆ. छोटे मला ಇಲ್ಲಿ ನೋಡಿಲ್ಲ. ಬಿಡು ಅದನ್ನ, ಬಿಡು ಬಿಡು ಅಂದೆ. ಬಿಡು 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 ಬಿಟ್ಟು ನಡಿ ನಡಿ. ಇವಾಗ ತಾನೇ ಮನೆ ಬಿಟ್ಟಿದ್ದೀನಿ. ಬಸ್ ಸ್ಟಾಪಲ್ಲಿ ಇದ್ದೀನಿ. ಬಸ್ಸಿಗೋಸ್ಕರ ವೆಯ್ಟಿಂಗು. ಇಲ್ಲಿಂದ ಸೀದಾ ಪೊನ್ನಡಿ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಒಂದೇ ಸಲ ಮೆಜೆಸ್ಟಿಕ್. ಸೊ ಗೈಸ್ ಇವಾಗ ತಾನೇ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಏನಪ್ಪ ಅಂದರೆ ನಮ್ಮ ಫ್ರೆಂಡು ಬರ್ತೀನಿ ಅಂದಿದ್ದ, ಸುಭಾಷ್ ಅಂತ. ಅವನು ಬರಲ್ಲ ಅಂತ ಅಂದ್ಬಿಟ್ಟ. ಏನೋ ಸ್ವಲ್ಪ ಮನೆ ಕೆಲಸ ಇದೆ ಅಂದ್ಬಿಟ್ಟು ಬರಲ್ಲ ಅಂತ ಅಂದ. ಅದಕ್ಕೋಸ್ಕರ ನಮ್ಮ ಬ್ರದರ್ ಒಬ್ಬರು ಬರ್ತಾಯಿದ್ದಾರೆ. ಅವರು ಆಲ್ರೆಡಿ ರೈಲ್ವೆ ಸ್ಟೇಷನ್ಗೆ ರೂಟ್ ಹೋಗ್ತೀವಿ, ಅಂಡರ್ಗ್ರೌಂಡು ಅಲ್ಲಿದ್ದಾರಂತೆ. ಹೋಗ್ಬಿಟ್ಟು ಮೀಟ್ ಆಗೋಣ. ಆದರೆ ಅವ್ರನ್ನ ಈ ಬ್ಲಾಗಲ್ಲಿ ರಿವೀಲ್ ಮಾಡಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ರಿವೀಲ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಇವತ್ತಿನ ಬ್ಲಾಗ್ ನಿಲ್ವೇ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.